ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಈ ವಾರದ ಕ್ಯಾಪ್ಟನ್ ಬಂದು ಕಾವ್ಯ ಅವರು ಆಗಿದ್ದಾರೆ ಅಂತ. ಆದರೆ ಈ ವಾರ ಕ್ಯಾಪ್ಟನ್ ಆಗಿರೋದು ಕಾವ್ಯ ಅಲ್ಲ, ಈ ವಾರದ ಕ್ಯಾಪ್ಟನ್ ಬಂದು ಮಾಳೂರವರು ಆಗಿದ್ದಾರೆ. ಹೌದು, ಅತಿ ಹೆಚ್ಚು ಜನ ಮಾಳೂರವರಿಗೆ ವೋಟ್ ಮಾಡಿರೋ ಕಾರಣ ಮಾಳೂರವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಮೋಸ್ಟ್ಲಿ ಜನಗಳೆಲ್ಲ ಮಾಳೂರವರ ಮಾತು ಹಾಗೂ ಅವ್ರು ಆಡಿರೋ ಸಾಂಗ್ಗೆ ಫುಲ್ಲು ಇಂಪ್ರೆಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಬಂದವರೆಲ್ಲ ಚೆನ್ನಾಗೇ ಮಾತಾಡಿದ್ರು ಅವ್ರಿಗೆ. ಬಟ್ ಜನಗಳಿಗೆ ಮಾಳೂರವರ ಮಾತು ಇಂಪ್ರೆಸ್ ಆಗಿದೆಯೇನೋ, ಅದಕ್ಕೆ ಮಾಳೂರವರಿಗೆ ಜಾಸ್ತಿ ಓಟ್ ಹಾಕಿ ಮಾಳೂರವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಾರ ಮಾಳೂರವರು ಕ್ಯಾಪ್ಟನ್ ಆಗಿರೋ ಕಾರಣ ಇನ್ನು ಮುಂದಿನ ಪ್ರೊಸೆಸ್ ಏನಂತ ನಿಮಗೆಲ್ಲ ಗೊತ್ತೇ ಇದೆ. ಕಳಪೆ ಹಾಗೂ ಉತ್ತಮ ಈ ವಾರದ ಕಳಪೆ ಬಂದು ಗಿಲ್ಲಿಯವರಿಗೆ ಕೊಟ್ಟಿದ್ದಾರೆ. ಇವ್ರು ಕೊಟ್ಟಿರೋ ರೀಸನ್ ಕೇಳಿದ್ರೆ ನಿಜವಾಗ್ಲೂ ನಗು ಬರುತ್ತೆ, ಅಷ್ಟು ಕೆಟ್ಟ ರೀಸನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದೇನೆಂದರೆ ಯಾವಾಗಲೂ ಗಿಲ್ಲಿ ಕಾವು ಕಾವು ಅಂತಿರ್ತಾನೆ ಅನ್ನೋ ಕಾರಣಕ್ಕೆ ಕಳಪೆ ಕೊಟ್ಟಿದ್ದಾರೆ. ಹೌದು, ಕಳಪೆ ಮೊದಲು ರಿಷಾ ಅವರು ಗಿಲ್ಲಿ ಅವ್ರಿಗೆ ಕೊಡ್ತಾರೆ. ಏನಂದರೆ ಇವನು ಯಾವಾಗಲೂ ಈ ಮನೇಲಿ ಯಾವಾಗಲೂ ಕಾವು ಕಾವು ಅಂತ ಹೇಳ್ತಾನೆ ಇರ್ತಾನೆ. ಇವನಿಗೆ ಕಾವು ಬಿಟ್ಟರೆ ಬೇರೆ ಏನು ಇಲ್ಲವೇ ಇಲ್ಲ, ಇವನಿಗೇನು ಗೊತ್ತೇ ಇಲ್ಲ, ಯಾವಾಗಲೂ ಅವಳು ಹಿಂದೆನೇ ಸುತ್ತಾ ಇರ್ತಾನೆ, ಅದಕ್ಕೋಸ್ಕರ ಇವನಿಗೆ ಕಳಪೆ ಕೊಡ್ತೀನಿ ಅಂತ ಹೇಳ್ತಾಳೆ. ಅದೇ ರೀತಿ ನೆಕ್ಸ್ಟ್ ಬಂದು ಧ್ರುವಂತ್ ಅವ್ರು ಬರ್ತಾರೆ. ಧ್ರುವಂತ್ ಅವ್ರು ಬಂದು ಹೇಳೋದೇನೆಂದರೆ ಆ ಗಿಲ್ಲಿ ಹಾಗೂ ಅವರ ಕಾವ್ಯ, ಅಂದರೆ ಗಿಲ್ಲಿ ಹಾಗೂ ಅವರ ಕಾವ್ಯ ಅಂತ ಹೇಳ್ತಾರೆ. ಸೊ ಅದು ಕಾವ್ಯಂಗೆ ಇಷ್ಟ ಆಗಲ್ಲ. ಗಿಲ್ಲಿ ಮತ್ತು ಅವರ ಕಾವ್ಯ ಬಿಟ್ಟು ಇನ್ನಿದ್ದವ್ರನ್ನೆಲ್ಲ ಈ ಗಿಲ್ಲಿ ಎಲ್ಲರನ್ನೂ ಅಪಹಾಸ್ಯ ಮಾಡ್ತಾನೆ, ಎಲ್ಲರ ಬಗ್ಗೆನೂ ಕಾಮಿಡಿ ಮಾಡೋ ಇದರಲ್ಲಿ ಅಪಹಾಸ್ಯ ಮಾಡ್ತಿದ್ದಾನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅದಕ್ಕಾಗಿ ಗಿಲ್ಲಿಗೆ ಕಳಪೆ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ ಧ್ರುವಂತ್ ಅವರು. ಅವ್ರು ಹಂಗೆ ಹೇಳ್ಬಿಟ್ಟು ಬರಬೇಕಾದ್ರೆ ಕಾವ್ಯರವರು ಏನಕ್ಕೆ ಹಂಗಂದ್ರಿ, ಅವರ ಕಾವ್ಯ ಅಂತ ಏನು ಕೇಳಿದ್ರಿ, ನಾನೇನು ಗಿಲ್ಲಿಗೆ ನನಗೂ ಒಂದು ಸಂಬಂಧ ಹುಟ್ಟಾಕಿ ನನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ತಿದ್ದೀರಾ, ನೀವು ಹಂಗೆ ಹೇಳ್ಬಾರ್ದು, ನಿಮ್ದು ಎಷ್ಟಿದೆಯೋ ಅದನ್ನ ಅಷ್ಟನ್ನು ಮಾತ್ರ ಹೇಳ್ಬಿಟ್ಟು ಬರಬೇಕು, ನನ್ನ ಹೆಸ್ರು ఎందుಕ್ಕೆ ತಗೊಂಡ್ರಿ ಅಂತ ಕೇಳ್ತಾರೆ. ಅದೇ ರೀತಿ ಗಿಲ್ಲಿ ಕೂಡ ಸೇಮ್ ಹೇಳ್ತಾರೆ, ನನ್ನನ್ನು ಕಳಪೆ ಕೊಡ್ತಿದ್ಯಾ ಅಂದರೆ ಅವಳ ಹೆಸ್ರು ఎందుಕ್ಕೆ ತಗೊಳ್ತಿದ್ಯಾ ನೀನು, ನನ್ನ ಹೆಸ್ರು ಮಾತ್ರ ತಗೊಂಡು ಹೇಳು, ಹಾಗೆ ಹೀಗೆ ಅಂತ ಫುಲ್ಲು ಜಗಳ ಆಗೇ ಬಿಡುತ್ತೆ. ಕಾವ್ಯ ಹೇಳೋದಿಷ್ಟೇ, ನೀನು ನನ್ನ ಕ್ಯಾರೆಕ್ಟರ್ ಹಾಳು ಮಾಡ್ತೀಯ ಅಂದರೆ ನಾನು ನಿನ್ನ ಮಟ್ಟಕ್ಕೆ ಹೇಳಿ ನಿನ್ನ ಕ್ಯಾರೆಕ್ಟರು ಹಾಳು ಮಾಡಬೇಕಾಗುತ್ತೆ, ನಾನು ನಿನ್ನ ಥರನೇ ಮಾತಾಡಲಾ, ಹಾಗೆ ಹೀಗೆ ಅಂತ ಫುಲ್ಲು ಜಗಳ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಳೂರವರು ಸುಮ್ಮನಿರಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಸಮಾಧಾನ ಮಾಡ್ತಿರ್ತಾರೆ. ನಿಜವಾಗ್ಲೂ ಇದರಿಂದಾಗಿ ಕಾವ್ಯಂಗೆ ನಿಜವಾಗ್ಲೂ ಹೊರಗಡೆ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇದೆ. ಏಕೆಂದರೆ ಮೊನ್ನೆ ಚಂದ್ರಪ್ರಭಾ ಅವರು ಕೂಡ ಸೇಮ್ ಅದೇ ರೀತಿ ಕ್ಯಾರೆಕ್ಟರ್ ಹಾಳು ಮಾಡೋ ಥರನೇ ಮಾತಾಡಿದ್ರು. ಏನಂದರೆ ಇವಳು ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ, ಇವಳು ನೋಡಿದ್ರೆ ಯಾವನೋ ಒಬ್ಬ ಹುಡುಗನಿಂದ ಬಿದ್ದು ಲವ್ ಅಂತ ಬಿದ್ದು ಹಾಳು ಮಾಡ್ಕೋತಿದ್ದಾಳೆ ಅಂತ ಎಲ್ಲ ಈ ಥರ ಎಲ್ಲ ಹೇಳಿದ್ರು. ಬಟ್ ನಿಜವಾಗ್ಲೂ ಅದೊಂಥರ ಜನಗಳಿಗೆ ಬೇರೆ ಥರನೇ ತಲುಪೋಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಕಾವ್ಯ ಗಿಲ್ಲಿನ ಲವ್ ಮಾಡ್ತಿದ್ದಾಳೆ ಅನ್ನೋ ರೀತಿ. ಗೈಸ್, ಅವರು ಜಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅವರಿಬ್ಬರು ಒಬ್ರಿಗೊಬ್ರು ಚೆನ್ನಾಗಿದ್ದಾರೆ. ಇವರೇ ಅದಕ್ಕೆ ಲವ್ ಅನ್ನೋ ಒಂದು ಪಟ್ಟ ಕಟ್ಟಿ ನಿಜವಾಗ್ಲೂ ಅವರಿಬ್ಬರು ಸಂಬಂಧನೇ ಹಾಳು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ರಿಷಾ, ಧ್ರುವಂತ್, ಅಶ್ವಿನಿ, ರಾಶಿಕಾ ಇಷ್ಟು ಜನರ ಟಾರ್ಗೆಟ್ ಇರೋದು ಗಿಲ್ಲಿ ಮತ್ತು ಕಾವ್ಯನ ಫ್ರೆಂಡ್ಶಿಪ್ನ ಹಾಳು ಮಾಡಬೇಕು ಅಂತಲೇ ಇರೋದು. ಅವರು ಆಲ್ರೆಡಿ ಮಾತಾಡ್ಕೊಂಡಿದ್ದಾರೆ. ನೆನ್ನೆ ರಾಶಿಕಾ ಮತ್ತು ರಿಷಾ ಅವರು ಮಾತಾಡಬೇಕಾದ್ರೆ ಹೇಳ್ತಿದ್ರು, ನಾವೇನಾದರೂ ಗಿಲ್ಲಿ ಹೊಡಿಬೇಕು ಅಂದರೆ ಮೊದಲು ಕಾವ್ಯನ ಹೊಡಿಬೇಕು, ಅವಳನ್ನೆಷ್ಟು ಟಾರ್ಗೆಟ್ ಮಾಡ್ತೀವೋ ಅಷ್ಟು ಗಿಲ್ಲಿ ಕುಗ್ತಾನೆ ಅಂತ ಹೇಳ್ತಿದ್ರು. ಒಟ್ಟಿನಲ್ಲಿ ಇನ್ಮೇಲೆ ಕಾವ್ಯನ ಆದಷ್ಟು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ರಿಷಾ ಇರ್ಬೋದು, ಧ್ರುವಂತ್ ಇರ್ಬೋದು, ಅಶ್ವಿನಿ, ಒಟ್ಟಿನಲ್ಲಿ ಅಶ್ವಿನಿಯವ್ರ ಗ್ರೂಪ್ ಯಾರ್ಯಾರಿದ್ದಾರೆ ಇನ್ಮೇಲೆ 100% ಗಿಲ್ಲಿನ ಹೊಡೆಯೋಕ್ಕೋಸ್ಕರ ಕಾವ್ಯನ ಟಾರ್ಗೆಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. 100% ಕಾವ್ಯನೂ ಸ್ಟ್ರಾಂಗ್ ಇದ್ದಾಳೆ, ಆದರೆ ಒಬ್ಬರು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಸ್ವಲ್ಪ ಕುಗ್ಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಬಟ್ ಈ ರಿಷಾ ಬಂದಾಗ ಗಿಲ್ಲಿ ಜೊತೆ ಆಗಿರ್ಬೋದು, ಯಾರು ಚಂದ್ರಪ್ರಭಾ ಅವ್ರ ಜೊತೆ ಇರ್ಬೋದು, ಎಷ್ಟು ಕೆಟ್ಟದಾಗಿ ಅಂತಲೇ ಹೇಳ್ಬೋದು, ಅಷ್ಟು ಕ್ಲೋಸ್ ಆಗಿದ್ದು ಆ ಥರ ಎಲ್ಲ ಮಾತಾಡಿ. ಬಟ್ ಈಗ ಕಾವ್ಯನ ಮೇಲೆ ಒಂದು ದೂರು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದು ಯಾವ ಥರ ಅಂತ ಗೊತ್ತಿಲ್ಲ. ಅವರು ಹೆಣ್ಮಕ್ಳಾಗಿ ಇನ್ನೊಂದು ಹೆಣ್ಮಕ್ಳ ಬಗ್ಗೆ ಈ ಥರ ಮಾತಾಡೋದು ನಿಜವಾಗ್ಲೂ ಸರಿ ಇಲ್ಲ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ವೀಕೆಂಡಲ್ಲಿ ಕಾವ್ಯ ಮತ್ತು ಗಿಲ್ಲಿ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ತೊಗೊಳ್ಳೇಬೇಕಾಗುತ್ತೆ ನನ್ನ ಪ್ರಕಾರ. ಇಲ್ಲಾಂದರೆ ಇದು ಬೇರೆ ಥರನೇ ಬೆಳೀತಾ ಹೋಗುತ್ತೆ. ಇವರಿಬ್ಬರು ಸಂಬಂಧ ಇರ್ಬೋದು, ಇವರಿಬ್ಬರು ಫ್ರೆಂಡ್ಶಿಪ್ಪು ಕೆಟ್ಟದಾಗಿ ಪೋಟ್ರೆ ಆಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ವಾರದ ಕ್ಯಾಪ್ಟನ್ ಬಂದು ಮಾಳೂರವರು, ಕಳಪೆ ಬಂದು ಗಿಲ್ಲಿ ಅವರು. ಇನ್ನೂ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಏಕೆಂದರೆ ಈ ವಾರ ಯಾರು ಟಾಸ್ಕ್ ಇರ್ಬೋದು ಏನರಲ್ಲೂ ಅಷ್ಟು ತೊಡಗಿಸ್ಕೊಂಡಿಲ್ಲ. ಬಟ್ ನೋಡೋಣ, ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಯಾರು ಉತ್ತಮ ಅಂತ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್.